ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅರಣ್ಯ ಹಾಡಿಗಳಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಯೋಜನೆಗಳಿಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರಿಂದ ಅನುಮೋದನೆ ದೊರೆತಿದೆ ಎಂದು ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ದೂರದರ್ಶನದೊಂದಿಗೆ ಅವರು ಇತ್ತೀಚೆಗೆ ನಡೆದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಬಾಕಿ ಉಳಿದಿದ್ದ ಅರಣ್ಯ ಹಾಡಿ ನಿವಾಸಿಗಳ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಕೇಂದ್ರದ ಈ ಕ್ರಮದಿಂದ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಅರಣ್ಯ ಪ್ರದೇಶದ 39 ಹಾಡಿಗಳಿಗೆ ಕೆಲ ಮೂಲಸೌಕರ್ಯ ದೊರೆಯಲು ಸಹಕಾರಿಯಾಗಲಿದೆ. ಇದರಿಂದ ಹಾಡಿಗಳ ಜನರ ಬಹುದಿನದ ಕನಸು ಈಡೇರಿದೆ. ಕೆಲ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಉಳಿದ ಮೂಲಸೌಕರ್ಯಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅಲ್ಲಿರುವಂಥ ನೈಜ ವಸ್ತುಸ್ಥಿತಿಯನ್ನು ನಾನು ಅವರಿಗೆ ಎಳೆಯಾಗಿ ಬಿಟ್ಟಿದ ನಂತರ ಅವರು ಸುಮಾರು 39 ಹಾಡಿಗಳು ನನ್ನಲ್ಲಿ ಬರುವಂಥದ್ದು. 39 ಹಾಡಿಗಳಲ್ಲಿ ಒಂದು ಹಾಡಿ ಬಿಟ್ಟರೆ ಇನ್ನು 38 ಹಾಡಿಗಳಿಗೆ ಕುಡಿಯುವ ನೀರು ಮತ್ತು ಎಲೆಕ್ಟ್ರಿಕ್ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಕೆಳಗಡೆ ಇನ್ನು 4 ಹಾಡಿಗಳಿಗೆ ಕುಡಿಯುವ ನೀರಿಗೆ ಮುಂದಿನ ಒಂದು ಸಭೆಯಲ್ಲಿ ಪರ್ಮಿಷನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಆಗುತ್ತೆ. ಇನ್ನು ಕೆಲಸ ಕಾಮಗಾರಿಗಳು ಚಾಲ್ತಿಯಲ್ಲಿವೆ. ಇನ್ನು 2 ತಿಂಗಳಲ್ಲಿ ಎಲ್ಲ ಹಾಡಿಗಳಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಜನಗಳು ಏನು ಇಷ್ಟು ದಿನ ಕನಸ ಕಟ್ಟಿದ್ರು ನಮಗೆ ಕುಡಿಯೋ ನೀರು ಮತ್ತು ವಿದ್ಯುತ್ ಸಿಗಲಿ ಅಂತ ಅದು ನೆನೆಸಾಗುವಂಥ ಸಂದರ್ಭ 2 ತಿಂಗಳಲ್ಲಿ ಆಗುತ್ತೆ.